ಕನ್ನಡದ ಕಿರುತೆರೆ ನಟಿ ನಮ್ರತಾ ಗೌಡ ಯಾರಿಗೂ ಗೊತ್ತಿಲ್ಲ. ಕನ್ನಡದ ಜನಪ್ರಿಯ ಧಾರಾವಾಹಿ ಪುಟ್ಟಗೌರಿ ಮದುವೆ ಹಾಗೂ ಮಂಗಳಗೌರಿ ಮದುವೆ ಅನ್ನೋ ಒಂದು ಸೀರಿಯಲ್ಗಳಲ್ಲಿ ಆ್ಯಕ್ಟಿಂಗ್ ಅನ್ನು ಮಾಡಿ ಅದ್ಭುತವಾದಂತಹ ರೆಸ್ಪಾನ್ಸ್ ಅನ್ನು ತಗೊಂಡು ಮನೆಗೆ ಪರಿಚಯವಾದಂತಹ ಒಂದು ಹುಡುಗಿ ಅಂತ ಹೇಳಿದ್ರೆ ನಮ್ರತಾ ಗೌಡ ಅವರು. ಸೊ ನಮ್ರತಾ ಗೌಡ ಅವರು ಇವತ್ತೊಂದು ಪಾಡ್ಕಾಸ್ಟ್ ಅನ್ನು ನಡೆಸಿದ್ರು. ಅದರಲ್ಲಿ ಯಾರಿಗೂ ಹೇಳ್ದಿರುವಂತಹ ಒಂದು ವಿಚಾರವನ್ನ ಇವತ್ತು ಬಾಯ್ಬಿಟ್ಟಿದ್ದಾರೆ. ನಮ್ರತಾ ಗೌಡ ಅವರಿಗೆ ಬ್ರೇಕಪ್ ಆಗಿತ್ತು, ಲವ್ ಆಗಿತ್ತು, ಅವರು ನಮ್ಮನ್ನ ಯೂಸ್ ಮಾಡ್ಕೊಂಡು ಬಿಟ್ರು ಅನ್ನೋ ಒಂದು ಹಲವಾರು ವಿಚಾರಗಳನ್ನ ಇವತ್ತು ಒಂದು ಪಾಡ್ಕಾಸ್ಟ್ ಅಥವಾ ಏನು ಇಂಟರ್ವ್ಯೂನಲ್ಲಿ ಹೇಳಿರ್ತಾರೆ. ಸೊ ನಮ್ರತಾ ಗೌಡ ಅವರು ಬಿಕನಿ ಹಾಕೊಂಡ್ರ ಬಗ್ಗೆನೂ ಕೂಡ ಅದರ ಬಗ್ಗೆ ಹಲವಾರು ಜನ ಕಾಮೆಂಟ್ ಹೊಡೆದಿದ್ದು, ಅವರ ಅಪ್ಪ ಅಮ್ಮನಿಗೆ ಬೈದಿರೋ ವಿಚಾರಗಳನ್ನು ಎಲ್ಲರೂ ಕೂಡ ಇವತ್ತು ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ. ಸೊ ಈ ವಿಡಿಯೋದಲ್ಲಿ ಅದರ ಬಗ್ಗೆ ತಿಳ್ಕೊತಾ ಹೋಗೋಣ. ಮೊದಲಿಗೆ ಬಂದರೆ, ನಮ್ರತಾ ಗೌಡ ಅವರಿಗೆ 16ನೇ ವಯಸ್ಸಿನಲ್ಲೇ ಲವ್ ಆಗಿತ್ತು. ಸೊ ಆಗ ಆ ಹುಡುಗನ ಹಿಂದೆ ನಮ್ರತಾ ಗೌಡ ಅವರು ಹೋಗ್ತಾ ಇದ್ರಂತೆ. ಅವನು ಎಷ್ಟೇ ಅವನ್ನ ಚೆನ್ನಾಗಿ ನೋಡ್ಕೊಂಡ್ರು, ಅವನು ಏನೇ ಹೇಳಿದ್ರು ಕೇಳದೇ ಇರೋಂಥ ವ್ಯಕ್ತಿ ಆಗಿದ್ರು. ಅವರ ಹಿಂದೆನೇ ಹೋಗ್ತಿದ್ರಂತೆ, ತುಂಬ ಯೂಸ್ ಮಾಡ್ಕೊಂಡ್ರಂತೆ. ಸೊ ತನ್ನ ಯಾವುದೇ ಫೀಲಿಂಗ್ಗಳನ್ನು ಶೇರ್ ಮಾಡ್ಕೊಂಡಿರೋದಕ್ಕೆ ಕೇರ್ ಮಾಡ್ತಾ ಇರುವಂತಹ ವ್ಯಕ್ತಿಯನ್ನು ನಮ್ರತಾ ಗೌಡ ಅವರು ತುಂಬ ಇಷ್ಟಪಟ್ಟಿದ್ರಂತೆ. ಇದನ್ನು ಎಲ್ಲೂ ಕೂಡ ಹೇಳ್ಕೊಂಡಿರಲಿಲ್ಲ. ನಾನು ಇದೇ ಮೊದಲ ಬಾರಿಗೆ ಹೇಳ್ಕೊತಿರೋದು ಅಂತಿದ್ದಾರೆ. ಚಿಕ್ಕ ವಯಸ್ಸಿನಲ್ಲೇ ಲವ್ ಮಾಡಿದೆ, ಅದು ಬ್ರೇಕಪ್ ಕೂಡ ಆಯಿತು ಅಂತಲೂ ಕೂಡ ನಮ್ರತಾ ಗೌಡ ಅವರು ಹೇಳ್ಕೊಂಡ್ರು. ಅಷ್ಟೇ ಅಲ್ಲ, ನನ್ನನ್ನು ತುಂಬ ಜನ ಯೂಸ್ ಮಾಡ್ಕೊಂಡ್ರೆ ಹೊರತು, ನನ್ನಿಂದ ಬಳಸ್ಕೊಂಡ್ರೆ ಹೊರತು ಅವರಿಂದ ನನಗೇನು ಕೂಡ ಕೊಡಲಿಲ್ಲ ಅಂತಲೂ ಕೂಡ ನಮ್ರತಾ ಗೌಡ ಅವರು ಹೇಳ್ಕೊಂಡಿದ್ದಾರೆ. ಫ್ರೆಂಡ್ಸ್ ಆಗಲಿ ಅಥವಾ ಇನ್ನೊಬ್ಬರಾಗಲಿ ನನ್ನಿಂದ ತುಂಬ ಪಡ್ಕೊಂಡ್ರು, ನನ್ನನ್ನು ಯೂಸ್ ಮಾಡ್ಕೊಂಡ್ರು, ಬಟ್ ನನ್ನ ಕಷ್ಟಕ್ಕೆ ಯಾರೂ ಕೂಡ ಆಗಲಿಲ್ಲ. ಅದರಿಂದಾಗಿ ನಾನು ಹಲವಾರು ಜನ ಫ್ರೆಂಡ್ಶಿಪ್ಪನ್ನು ಇಟ್ಕೊಳ್ಳೋದನ್ನು ಕಟ್ ಮಾಡಿ ಬಿಸಾಕಿದ್ದೀನಿ. ಕೇವಲ ನನಗೆ ಫ್ರೆಂಡ್ಸ್ ಅಂತ ಇರೋದು 4 ಜನ ಅಂತಲೂ ಕೂಡ ನಮ್ರತಾ ಗೌಡ ಅವರು ಹೇಳ್ಕೊಂಡ್ರು. ಆದರೆ ಇದಕ್ಕೆ ಮುಂದೆ ವರೆದಂತೆ ಹೇಳಿದರೆ, ಬಿಗ್ ಬಾಸ್ ಇಂದ ಬಂದಾದ ನಂತರ ನಮ್ರತಾ ಗೌಡ ಅವರು ಹಲವಾರು ಜನಕ್ಕೆ ಪರಿಚಯ ಆಗ್ತಾ ಹೋಗ್ತಾರೆ. ನಂತರ ಅವರು ಒಂದು ಬಾಲಿಗೆ ಟ್ರಿಪ್ಪನ್ನು ಕೂಡ ಹೋಗಿರ್ತಾರೆ. ಸೊ ಆ ಟೈಮ್ನಲ್ಲಿ ಅವರು ಬಿಕನಿಯನ್ನು ಕೂಡ ಹಾಕ್ಕೊಂಡಿರ್ತಾರೆ. ಸೊ ಆ ಬಿಕನಿ ಹಾಕ್ಕೊಂಡ ನಂತರ ಹಲವಾರು ಜನ ನಮ್ರತಾ ಗೌಡ ಅವರಿಗೆ ಕೆಟ್ಟ ರೀತಿಯಲ್ಲಿ ಕಮೆಂಟ್ಗಳನ್ನು ಹೊಡಿತಾ ಇರ್ತಾರೆ. ಆಗ ನಮ್ರತಾ ಗೌಡ ಅವರಿಗೂ ಅದು ಸಿಕ್ಕಾಪಟ್ಟೆ ಬೇಜಾರಾಗತ್ತಂತೆ. ಸೊ ಅವರು ಸಿಕ್ಕಾಪಟ್ಟೆ ಬೇಜಾರನ್ನು ಮಾಡ್ಕೊಂಡಿದ್ರು. ಜೊತೆಗೆ ಅವ್ರ ಅಮ್ಮನ ಕೇಳ್ತಾರಂತಮ್ಮ, ನಾನು ಬಿಕನಿ ಹಾಕೊಂಡಲ್ಲಿ ಏನಾದ್ರು ಪ್ರಾಬ್ಲಮ್ ಅಂತ. ಅವ್ರ ಅಮ್ಮನೂ ಕೂಡ ಅದಕ್ಕೆ ಪಾಸಿಟಿವ್ ರೆಸ್ಪಾನ್ಸ್ ಅನ್ನು ಕೊಟ್ಟಿದ್ರಿಂದ ನಮ್ರತಾ ಅದನ್ನು ಅಲ್ಲಿಗೆ ನಿಲ್ಲಿಸಿದ್ರು. ನಮ್ರತಾ ಬಿಕಿನಿ ಹಾಕೊಳ್ಳಿಕ್ಕೆ ಮೂಲ ಕಾರಣ ಏನಂತ ಹೇಳಿದ್ರೆ ಬ್ರೇಕಪ್ ಅಂತ. ತನ್ನನ್ನು ಕೈ ಕೊಟ್ಟು ಹೋದಂತಹ ಹುಡುಗನಿಗೆ ಉರಿಸ್ಲಿಕ್ಕೆ ನಾನು ಬಿಕಿನಿ ಹಾಕುವಂತಹ ಒಂದು ಫಿಗರ್ನ ಮೇಂಟೈನ್ ಮಾಡಬೇಕು, ಜೊತೆಗೆ ಬಿಕಿನಿ ಹಾಕೊಳ್ಳುವಂತಹ ಒಂದು ಬಾಡಿನ ಮೇಂಟೈನ್ ಮಾಡ್ಕೋಬೇಕು ಅಂತಲೇ ನಾನು ಬಿಕಿನಿಯನ್ನು ಹಾಕ್ಕೊಂಡಿದ್ದು. ಎಲ್ರಿಗೂ ಕೂಡ ಬಿಕಿನಿ ಹಾಕೊಳ್ಳೋಕ್ಕೆ ಆಗೋದಿಲ್ಲ. ಆ ಥರ ಬಾಡಿ ಇರಬೇಕು, ಆ ಥರ ಸ್ಕಿನ್ನನ್ನು ಹೊಂದಿರಬೇಕು. ಆ ಕೆಪಾಸಿಟಿ ನನಗಿರೋದ್ರಿಂದನೇ ನಾನು ಬಿಕಿನಿ ಹಾಕ್ಕೊಂಡಿದ್ದು ಅಂತ ಹೇಳಿ ಮುಖಕ್ಕೆ ಹೊಡೆದಂತೆ ಹೇಳಿದ್ದಾರೆ. ಸೊ ನಮ್ರತಾ ಗೌಡ ಅವರ ಈ ಮಾತಿನ ಬಗ್ಗೆ ನಿಮಗೆ ಏನನ್ಸುತ್ತೆ? ಕಮೆಂಟ್ ಮುಖಾಂತರ ತಿಳಿಸಿ.